ನೇರವಾಗಿ ಕೂತ್ಕೊಳ್ಳೋಣ. ಬೆನ್ನು ಕುತ್ತಿಗೆ ನೇರವಾಗಿರ್ಲಿ. ಪ್ರಾರ್ಥನಾ ಸ್ಥಿತಿ. ಒಂದು ಬಾರಿ ಓಂಕಾರ ಹೇಳುವ ದೀರ್ಘಪೂರಕ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಹಸ್ತ ಉಜ್ಜಿ, ಕಣ್ಣಿಗೆ ಶಾಖ ಕೊಡಿ. ಎದ್ದು ನಿಲ್ಲಿ. ಮ್ಯಾಟಿನ ಹಿಂದಕ್ಕೆ ನಿಲ್ಲಿ. ಸಮಸ್ಥಿತಿಗೆ ಬನ್ನಿ. ಈಗ ಬಲಗಾಲು ಮುಂದಕ್ಕೆ ತನ್ನಿ. ಹಸ್ತ ನಮಸ್ಕಾರ ಸ್ಥಿತಿಗೆ ತನ್ನಿ. ವೀರಭದ್ರಾಸನ ಪ್ರಕಾರೇ. ಹಾಗೆ ಹಸ್ತ ಪಾದದ ಹತ್ರಕ್ಕೆ ಕೊಡಿ. ಪಾರ್ಶ್ವಕೋನಾಸನ. ಹಾಗೆ ಹಸ್ತ ಪಾದದ ಹತ್ರ ಇಟ್ಕೊಳ್ಳಿ. ಪಾರ್ಶ್ವಕೋನಾಸನ. ವಾಪಸ್ ಬನ್ನಿ. ಏಕಪಾದ ಪ್ರಸರಣಾಸನ. ಹಾಗೆ ಪಾರ್ಶ್ವೋತ್ಥಾನಾಸನ, ಪಾರ್ಶ್ವಕೋನಾಸನ. ಹಾಗೆ ವಾಪಸ್ ವೀರಭದ್ರಾಸನ. ಕಾಲನ್ನು, ಮುಂದಿನ ಕಾಲನ್ನು ಹಿಂದಕ್ಕೆ ಎಳೆಯಿರಿ. ಈಗ ಮತ್ತೊಂದು ಕಾಲು ವೀರಭದ್ರಾಸನ. ಹಾಗೆ ಪಾರ್ಶ್ವೋತ್ಥಾನಾಸನ. ಕಲ್ಲವನ್ನು ತಾಗಿಸಿ. ಪಾರ್ಶ್ವಕೋನಾಸನ. ಮತ್ತೊಂದು ಸೈಡ್ ನೆತ್ತಿಯ ನೇರಕ್ಕೆ ಹಸ್ತ ಬರಲಿ. ಏಕಪಾದ ಪ್ರಸರಣಾಸನ. ಹಾಗೆ ಪಾರ್ಶ್ವೋತ್ಥಾನಾಸನ, ವೀರಭದ್ರಾಸನ. ವಾಪಸ್ ಮತ್ತೊಂದ್ಸರಿ ವೀರಭದ್ರಾಸನ, ಹಾಗೆ ಏಕಪಾದ ಪ್ರಸರಣಾಸನ, ಪಾರ್ಶ್ವೋತ್ಥಾನಾಸನ, ಪಾರ್ಶ್ವಕೋನಾಸನ, ವಾಪಸ್ ವೀರಭದ್ರಾಸನ. ಮುಂದಿನ ಕಾಲನ್ನು ಹಿಂದಕ್ಕೆ ಇಡಿ. ಮತ್ತೊಂದು ಕಾಲು ವೀರಭದ್ರಾಸನ. ಕಾಲನ್ನು ಎಲ್ಶೇಪಿಗೆ ತನ್ನಿ. ಹಿಂದಿನ ಪಾದ ಒತ್ತಿ ಹಸ್ತ ಪಾದದ ಹತ್ರಕ್ಕೆ. ಪಾರ್ಶ್ವೋತ್ಥಾನಾಸನಕ್ಕೆ ಬನ್ನಿ. ಏಕಪಾದ ಪ್ರಸರಣಾಸನಕ್ಕೆ ಬನ್ನಿ. ಹಾಗೆ ಪಾರ್ಶ್ವಕೋನಾಸನಕ್ಕೆ ಬನ್ನಿ. ಏಕಪಾದ ಪ್ರಸರಣಾಸನಕ್ಕೆ ಬನ್ನಿ. ಪಾರ್ಶ್ವೋತ್ಥಾನಾಸನಕ್ಕೆ ಬನ್ನಿ. ಹಾಗೆ ಕಾಲು ಎಲ್ ಶೇಪಲ್ಲಿ ಇರಲಿ. ವೀರಭದ್ರಾಸನಕ್ಕೆ ಬನ್ನಿ. ಮುಂದಿನ ಕಾಲನ್ನು ಹಿಂದಕ್ಕೆ ಎಳಿರಿ. ವಾಪಸ್ ತನ್ನಿ. ಈಗ ಹಾಗೆ ಪಾದ ಮುಂದಕ್ಕೆ ಕೊಡಿ. ವೀರಭದ್ರಾಸನ ಸ್ಥಿತಿ. ಹಸ್ತ ಹಾಗೆ ಲಾಕ್ ಮಾಡಿ ಮೇಲೆ ಕೇಳಿರಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಪಾರ್ಶ್ವೋತ್ಥಾನಾಸನ ಸ್ಥಿತಿ. ಕಾಲುಗಳೆರಡು ನೇರ ಬರಲಿ. ಗಲ್ಲವನ್ನು ಮಂಡಿಗೆ ತಾಗಿಸ್ಲಿಕ್ಕೆ ಪ್ರಯತ್ನ ಪಡಿ. 3.5 ಫೀಟ್ ಅಷ್ಟು ಪಾದ ಅಂತರ ಇರಲಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪಾರ್ಶ್ವಕೋನಾಸನ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ
ಅಷ್ಟ. ವಾಪಸ್ ಏಕಪಾದ ಪ್ರಸರಣಾಸನ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಕಾಲನ್ನು ವಾಪಸ್ ಮತ್ತೊಂದು ಕಾಲನ್ನು ಇಟ್ಟುಕೊಳ್ಳಿ. ವಾಪಸ್ ತನ್ನಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ಪಾದವನ್ನು ಒತ್ತಿ ಚೆನ್ನಾಗಿ ಹಸ್ತವನ್ನು ಮತ್ತೊಂದು ಹಸ್ತ ನೆಲಕ್ಕೆ ತಾಗಿಸಿ ಪಾರ್ಶ್ವ ಕೋನಾಸನ ಸ್ಥಿತಿಗೆ ಬನ್ನಿ. ಹಿಂದಿನ ಕಾಲಿನ ಗಂಟನ್ನು ಎತ್ತಿಟ್ಟುಕೊಳ್ಳಿ. ಹಸ್ತ ನೆತ್ತಿಯ ನೇರಕ್ಕೆ ಬರಲಿ. ಸ್ಥಿತಿ ಮುಂದಿನ ಕಾಲು ಎಲ್ ಶೇಪ್ ಅಲ್ಲಿ ಇರ್ಲಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಅಧೋಮುಖ ಶ್ವಾನಾಸನಕ್ಕೆ, ಅಧೋಮುಖ ಪಾರ್ಶ್ವೋತ್ಥಾನಾಸನಕ್ಕೆ ಬನ್ನಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ಕಾಲನ್ನು ಎಲ್ ಶೇಪಿಗೆ ತನ್ನಿ. ಹಸ್ತ ಲಾಕ್ ಮಾಡಿ ಮೇಲಕ್ಕೆ ಎಳೆರಿ. ವೀರಭದ್ರಾಸನ ಪ್ರಕಾರ ಏಕ್. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಕಾಲು ನೇರ, ಹಸ್ತ ವಾಪಸ್ ತನ್ನಿ. ಮುಂದಿರುವ ಕಾಲನ್ನು ಹಿಂದಕ್ಕೆ ಎಳಿ. ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ ತಗೊಳ್ಳಿ. ವಿಶ್ರಾಂತಿ. ವಜ್ರಾಸನಕ್ಕೆ ಬನ್ನಿ. ದೀರ್ಘ ಒಂದು ಬಾರಿ ಪೂರಕ ಮಾಡಿ, ರೇಚಕ ಮಾಡಿ, ಪೂರಕ ರೇಚಕ. ಹಸ್ತ ಮುಂದಕ್ಕೆ ಕೊಡಿ. ಶಶಾಂಕಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ. ಹಾಗೆ ಬಲಗಾಲು ಸೈಡಿಗೆ, ಎಡ ಸೈಡಿಗೆ, ಕೆನ್ನೆ ನೆಲಕ್ಕೆ ತಾಗಿಸಿ. ವಾಪಸ್ ಅಧೋಮುಖ ಶ್ವಾನಾಸನ, ಭುಜಂಗಾಸನ, ಶಶಾಂಕಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ. ಎಡಗಾಲು ಬಲ ಸೈಡಿಗೆ ತನ್ನಿ. ಕೆನ್ನೆ ನೆಲಕ್ಕೆ ತಾಗಿಸಿ. ಪೂರಕ ಮೇಲಕ್ಕೆ. ಅಧೋಮುಖ ಶ್ವಾನಾಸನ, ಭುಜಂಗಾಸನ, ಶಶಾಂಕಾಸನ. ಹಾಗೆ ಭುಜಂಗಾಸನ. ಬಲಗಾಲು ಸೈಡಿಗೆ ತನ್ನಿ. ಕೆನ್ನೆ ತಾಗಿಸಿ ನೆಲಕ್ಕೆ. ವಾಪಸ್ ಅಧೋಮುಖ ಶ್ವಾನಾಸನ, ಭುಜಂಗಾಸನ, ಶಶಾಂಕಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ. ಹಾಗೆ ಎಡಗಾಲ ಸೈಡಿಗೆ ತನ್ನಿ. ಕೆನ್ನೆ ನೆಲಕ್ಕೆ ತಾಗಿಸಿ. ಹಾಗೆ ಪೂರಕ ಮೇಲಕ್ಕೆ. ಅಧೋಮುಖ ಶ್ವಾನಾಸನ. ಹಿಮ್ಮಡಿಯನ್ನು ಚೆನ್ನಾಗಿ ಒತ್ತಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಭುಜಂಗಾಸನ. ಪಾದದ ಬೆರಳು ಹಿಂದಕ್ಕೆ ಚಾಚಿ, ದೃಷ್ಟಿ ಮೇಲಕ್ಕೆ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಶಶಾಂಕಾಸನ. ಹಣೆಯನ್ನು ನೆಲಕ್ಕೆ ತಾಗಿಸಿ, ಪಾದ ಸೇರಿಸಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಮೇಲಕ್ಕೆ ಬನ್ನಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ. ಕಾಲನ್ನು ಮುಂದಕ್ಕೆ ಚಾಚಿ.
ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ಪಾದ ಸೇರಿಸಿ ಪೂರಕ ಮಾಡಿ ಉಸಿರು ತುಂಬಿಕೊಳ್ಳಿ. ಉಸಿರನ್ನು ಹೊರಗೆ ಹಾಕ್ತಾ ಹಾಗೆ ನಿಮ್ಮ ಎಡ ಸೈಡಿಗೆ ಹೋಗಿ ಪೂರಕ ಮೇಲಕ್ಕೆ ಎತ್ತಿ ಹಸ್ತ, ರೇಚಕ ಮುಂದಕ್ಕೆ ಬಾಗಿ, ಪೂರಕ ಮೇಲಕ್ಕೆ ಎತ್ತಿ ಹಸ್ತ. ಈಗ ರೇಚಕ ಹಾಗೆ ನಿಮ್ಮ ಪಾದವನ್ನು ಸೈಡಿಗೆ ಕೊಡಿ. ನಿಮ್ಮ ಬಲಗಾಲನ್ನು ಎಡ ಮಂಡಿಯ ಪಕ್ಕದಲ್ಲಿ ಕೊಡಿ. ಹಾಗೆ ದೃಷ್ಟಿ ಹಿಂದಕ್ಕೆ ಕೊಡಿ. ಪೂರಕ ಹಸ್ತ ಮೇಲಕ್ಕೆ, ಪಾದ ವಾಪಸ್, ರೇಚಕ ಮುಂದಕ್ಕೆ ಬಾಗಿ, ಪೂರಕ ಮೇಲಕ್ಕೆ ಹಸ್ತ, ರೇಚಕ ಹಾಗೆ ಹಿಂದಕ್ಕೆ ಬಾಗಿ, ಪೂರಕ ಹಸ್ತ ಮೇಲಕ್ಕೆ ಎತ್ತಿ, ರೇಚಕ ಮತ್ತೊಂದು ಕಾಲನ್ನು ಇಟ್ಟುಕೊಳ್ಳಿ ಸೈಡಿಗೆ, ಹಾಗೆ ಹಿಂದಕ್ಕೆ ತಿರುಗಿ, ಪೂರಕ ಹಸ್ತ ಮೇಲಕ್ಕೆ, ರೇಚಕ ಮುಂದಕ್ಕೆ ಬಾಗಿ, ಪೂರಕ ಹಸ್ತ ಮೇಲಕ್ಕೆ, ರೇಚಕ ಹಿಂದಕ್ಕೆ ಬಾಗಿ, ಪೂರಕ ಹಸ್ತ ಮೇಲಕ್ಕೆ, ರೇಚಕ ಮುಂದಕ್ಕೆ ಬಾಗಿ, ಪೂರಕ ಹಸ್ತ ಮೇಲಕ್ಕೆ, ರೇಚಕ ಹಾಗೆ ಸೈಡಿಗೆ ತಿರುಗಿ, ಹಿಂದಕ್ಕೆ ತಿರುಗಿ, ಹಾಗೆ ಪೂರಕ ಹಸ್ತ ಮೇಲಕ್ಕೆ, ವಾಪಸ್ ಕಾಲು, ರೇಚಕ ಮುಂದಕ್ಕೆ ಬಾಗಿ, ಪೂರಕ ಹಸ್ತ ಮೇಲಕ್ಕೆ, ರೇಚಕ ಹಿಂದಕ್ಕೆ ಮತ್ತೊಂದು ಸೈಡ್, ಪೂರಕ ಹಸ್ತ ಮೇಲಕ್ಕೆ, ರೇಚಕ ಮುಂದಕ್ಕೆ ಬಾಗಿ, ಪೂರಕ ಹಸ್ತ ಮೇಲಕ್ಕೆ, ರೇಚಕ ಮತ್ತೊಂದು ಕಾಲು, ಹಾಗೆ ಹಿಂದಕ್ಕೆ ತಿರುಗಿ, ವಾಪಸ್ ಬನ್ನಿ. ಸ್ವಸ್ಥ. ಪೂರಕ ಮಾಡಿ ಹಸ್ತ ಮೇಲಕ್ಕೆತ್ತಿ, ರೇಚಕ ಮುಂದಕ್ಕೆ ಬಾಗಿ, ಹಸ್ತದಿಂದ ಪಾದ ಹಿಡ್ಕೊಳ್ಳಿ. ಸೊಂಟದಿಂದ ದೇಹ ಚೆನ್ನಾಗಿ ಮುಂದಕ್ಕೆ ಎಳಿರಿ. ಗಲ್ಲವನ್ನು ಮಂಡಿಗೆ ತಾಗಿಸ್ಲಿಕ್ಕೆ ನೋಡಿ ಪ್ರಯತ್ನ ಪಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಅಷ್ಟ. ಹಾಗೆ ಪೂರಕ ಹಸ್ತ ಮೇಲಕ್ಕೆ, ರೇಚಕ ವಾಪಸ್. ಈಗ ಹಾಗೆ ನಿಮ್ಮ ಬಲಗಾಲನ್ನು ಎಡಗಾಲನ್ನು ಮಂಡಿಯ ಪಕ್ಕದಲ್ಲಿ ಕೊಡಿ. ಹಸ್ತ ಪೂರಕ ಮೇಲಕ್ಕೆತ್ತಿ, ರೇಚಕ ಬಲ ಹಸ್ತದಿಂದ ಪಾದ ಹಿಡ್ಕೊಳ್ಳಿ. ವಕ್ರಾಸನ. ಹಾಗೆ ದೃಷ್ಟಿ ಹಿಂದಕ್ಕೆ ಕೊಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ, ರೇಚಕ ವಾಪಸ್ ತನ್ನಿ. ಕಾಲು ರಿಲೀಸ್ ಮಾಡಿ ಮತ್ತೊಂದು ಸೈಡಿಗೆ ತನ್ನಿ. ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ, ರೇಚಕ ಮಾಡ್ತಾ ಮಂಡಿಯನ್ನು ತಳ್ಳಿ, ಪಾದ ಹಿಡ್ಕೊಳ್ಳಿ. ಪೂರಕ ಮಾಡಿ ರೇಚಕ ದೃಷ್ಟಿ ಹಿಂದಕ್ಕೆ ಕೊಡಿ. ಸ್ಥಿತಿ ಪಾದ ಚೆನ್ನಾಗಿ ಒತ್ತಿಟ್ಟುಕೊಳ್ಳಿ ನೆಲಕ್ಕೆ. ಹಸ್ತದಿಂದ ಪಾದ ಹಿಡ್ಕೊಳ್ಳಿ. ಚಾಚಿರುವ ಕಾಲಿನ ಪಾದ ಆದಷ್ಟು ನೇರವಾಗಿ ಇಟ್ಟುಕೊಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ ಹಸ್ತ, ರೇಚಕ ವಾಪಸ್ ತನ್ನಿ. ಕಾಲನ್ನು ರಿಲೀಸ್ ಮಾಡಿ ಮುಂದಕ್ಕೆ ಚಾಚಿ, ಸಮತಲ ಸ್ಥಿತಿ, ವಿಶ್ರಾಂತಿ. ಕಣ್ಣನ್ನು ಮುಚ್ಚಿ. ಪಾದ ಸೇರಿಸಿ, ಬಲಗಾಲನೆತ್ತಿ ಪೂರಕ ಮಾಡಿ. ಬಲಗಾಲನ ಹಿಡ್ಕೊಳ್ಳಿ, ಪಾದ ಹಿಡ್ಕೊಳ್ಳಿ. ಪೂರಕ ಮಾಡಿ ರೇಚಕ ಮಾಡ್ತಾ ಕಿವಿಗೆ ತಾಗಿಸಿ. ಪೂರಕ ಕಾಲನ ಮೇಲಕ್ಕೆತ್ತಿ, ರೇಚಕ ಕಿವಿಗೆ ತಾಗಿಸಿ. ಪೂರಕ ರೇಚಕ ಪೂರಕ. ಈಗ ರೇಚಕ ಮಾಡ್ತಾ ಕಿವಿಗೆ ತಾಗಿಸಿ. ಪಾದ ಹಿಡ್ಕೊಳ್ಳಿ. ಎಡ ಹಸ್ತದಿಂದ ಮತ್ತೊಂದು ಎಡಗಾಲಿನ ಪಾದ ಹಿಡ್ಕೊಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ ಕಾಲನ್ನು ಮುಂದಕ್ಕೆ ಚಾಚಿ ಸಮತಲ ಸ್ಥಿತಿಗೆ ಬನ್ನಿ. ಎಡಗಾಲಿನ ಪಾದ ಹಿಡ್ಕೊಳ್ಳಿ. ಪೂರಕ ಮಾಡಿ ರೇಚಕ ಮಾಡ್ತಾ ಕಿವಿಗೆ ತಾಗಿಸಿ.
ಪೂರಕ ಕಾಲನ್ನು ಮೇಲಕ್ಕೆತ್ತಿ ರೇಚಕ. ಪೂರಕ ಕಾಲನ್ನು ಮೇಲಕ್ಕೆತ್ತಿ ರೇಚಕ. ಪೂರಕ ಕಾಲನ್ನು ಮೇಲಕ್ಕೆತ್ತಿ ರೇಚಕ ಮಾಡ್ತಾ ಕಿವಿಗೆ ತಾಗಿಸಿ ಪಾದ. ಬಲ ಹಸ್ತದಿಂದ ಬಲಗಾಲಿನ ಪಾದ ಹೆಬ್ಬೆರಳಿಟ್ಕೊಳ್ಳಿ. ಸ್ಥಿತಿಯಲ್ಲಿರಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ. ಕಾಲನ್ನು ಮುಂದಕ್ಕೆ ಚಾಚಿ ಸಮತಲ ಸ್ಥಿತಿಗೆ ಬನ್ನಿ. ವಿಶ್ರಾಂತಿ. ಹಸ್ತ ಮುಂದಕ್ಕೆ ಕೊಡಿ. ಪೂರಕ ಮಾಡ್ತಾ ತಲೆ ನೆತ್ತಿ ಮಾರ್ಜಾಲ ಶ್ವಾಸ ಚಾಲನೆ ಮಾಡಿ. ರೇಚಕ ವಾಪಸ್. ಪೂರಕ ತಲೆ ನೆತ್ತಿ ಬೆನ್ನ ಭಾಗ ಒಳಕ್ಕೆ ತಳ್ಳಿ. ರೇಚಕ ಪೂರಕ ರೇಚಕ ಪೂರಕ ರೇಚಕ. ಹಾಗೆ ಮಂಡೂಕಾಸನಕ್ಕೆ ಬನ್ನಿ. ಪಾದದ ಬೆರಳು ಜೊತೆಯಾಗಿರ್ಲಿ. ಮಂಡಿಯಲ್ಲಿ ಅಂತರ ಇರ್ಲಿ. ಹಿಂದಕ್ಕೆ ಪಾದದ ಬೆರಳು ಜೊತೆಯಾಗಿರ್ಲಿ. ಈಗ ಹಾಗೆ ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆತ್ತಿ ರೇಚಕ ಮುಂದಕ್ಕೆ ಬಾಗಿ. ಪೂರಕ ರೇಚಕ ಪೂರಕ ರೇಚಕ ಪೂರಕ. ಈಗ ಹಾಗೆ ಭುಜದ ಭಾಗವನ್ನು ಹಿಡ್ಕೊಳ್ಳಿ ಅಪೋಸಿಟ್ ಆಗಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಹಸ್ತ ಮೇಲಕ್ಕೆತ್ತಿ ಮುಂದಕ್ಕೆ ಬಾಗಿ. ಸುಪ್ತ ಮಂಡೂಕಾಸನದ ಸ್ಥಿತಿ. ಗಲ್ಲ ನೆಲಕ್ಕೆ ತಾಗಿಸಿ. ಸ್ಥಿತಿ. ಎದೆಯನ್ನು ನೆಲಕ್ಕೆ ತಾಗಿಸಿ. ಪೃಷ್ಠದ ಭಾಗ ಎತ್ತೋದು ಬೇಡ, ತಗ್ಗಿಸಿಟ್ಟುಕೊಳ್ಳಿ. ಬಟಕ್ಸ್ ತಗ್ಗಿಸಿ. ನಿಮ್ಮ ಹಿಮ್ಮಡಿ ಒಳಗಿನಿಂದಿರ್ಲಿ. ಸೊಂಟದ ಭಾಗವನ್ನು ಹಾಗೆ ತಗ್ಗಿಸಿ ಇಟ್ಟುಕೊಂಡಿರಿ. ಗಲ್ಲವನ್ನು ಎದೆಯನ್ನು ನೆಲಕ್ಕೆ ತಾಗಿಸಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಬನ್ನಿ. ಹಸ್ತವನ್ನು ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ ರೇಚಕ ವಾಪಸ್ ಬನ್ನಿ. ಕಾಲನ್ನು ಮುಂದಕ್ಕೆ ಚಾಚಿಟ್ಟುಕೊಳ್ಳಿ. ಶಿಥಿಲ ದಂಡ ಆಸನಕ್ಕೆ ಬನ್ನಿ. ವಿಶ್ರಾಂತಿ ತಗೊಳ್ಳಿ. ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಬೆನ್ನಿನ ಮೇಲೆ ಮಲ್ಕೊಂಡು ಹಾಗೆ ಶವಾಸನದಿಂದ ನಾವಾಸನದ ಸ್ಥಿತಿಗೆ ಬನ್ನಿ. ಪೂರಕ ಮೇಲಕ್ಕೆ ಬನ್ನಿ. ಕಾಲನ್ನು ಎತ್ತಿ ಹಾಗೆ ರೇಚಕ ವಾಪಸ್ ಬನ್ನಿ. ಪೂರಕ ಹಾಗೆ ಮೇಲಕ್ಕೆ, ಕೈಯನ್ನು ಮುಂದಕ್ಕೆ ತನ್ನಿ. ಕಾಲನ್ನು ಎತ್ತಿ ಮೇಲಕ್ಕೆ. ರೇಚಕ ವಾಪಸ್. ಪೂರಕ ರೇಚಕ ವಾಪಸ್. ಪೂರಕ ರೇಚಕ ವಾಪಸ್. ಈಗ ಹಾಗೆ ನಿಮ್ಮ ಪಾದವನ್ನು ನೆಲಕ್ಕೆ ತಾಗಿಸಿ. ಸೊಂಟದ ಭಾಗ ಮೇಲಕ್ಕೆ ಎತ್ತಿಟ್ಟುಕೊಳ್ಳಿ. ಪೂರಕ ಮೇಲಕ್ಕೆ. ರೇಚಕ ವಾಪಸ್. ಪೂರಕ ಮೇಲಕ್ಕೆತ್ತಿ. ರೇಚಕ ವಾಪಸ್. ಪೂರಕ ಮೇಲಕ್ಕೆತ್ತಿ ಸೊಂಟ. ರೇಚಕ ವಾಪಸ್. ಈಗ ಹಾಗೆ ಸೊಂಟದ ಭಾಗ ಮೇಲಕ್ಕೆತ್ತಿ. ಬಲಗಾಲನ್ನು ಮೇಲಕ್ಕೆತ್ತಿ. ಪೂರಕ ರೇಚಕ ವಾಪಸ್. ಎಡಗಾಲು ಪೂರಕ ರೇಚಕ ವಾಪಸ್. ಬಲ ಪೂರಕ ರೇಚಕ ವಾಪಸ್. ಎಡ ಪೂರಕ ರೇಚಕ ವಾಪಸ್. ಸ್ವಸ್ಥ. ಈಗ ಹಾಗೆ ಸೇತು ಬಂಧಾಸನದ ಸ್ಥಿತಿಗೆ ಹೋಗಿ. ಪಾದ ಅಂತರ ಇರ್ಲಿ. ಪಾಶ್ನಿ ಸಂಧಿಯನ್ನ ಹಿಡ್ಕೊಳ್ಳಿ ಹಸ್ತದಿಂದ. ಎದೆಯ ಭಾಗ ಗಲ್ಲಕ್ಕೆ ತಾಗ್ಲಿ. ಪೂರಕ ಮಾಡ್ತಾ ಸೊಂಟವನ್ನು ಇನ್ನಷ್ಟು ಮೇಲಕ್ಕೆತ್ತಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ
ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ತನ್ನಿ, ಕಾಲನ್ನು ರಿಲೀಸ್ ಮಾಡಿ. ಈಗ ಹಾಗೆ ಮೇಲಕ್ಕೆ ಬನ್ನಿ, ನವಾಸನದ ಸ್ಥಿತಿಗೆ ಬನ್ನಿ. ಪೂರಕಮರ್ಥ ಹಸ್ತ ಮುಂದಕ್ಕೆ, ಕಾಲನ್ನು ಎತ್ತಿಟ್ಟುಕೊಳ್ಳಿ ಮೇಲಕ್ಕೆ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ, ವಾಪಸ್ ಬನ್ನಿ. ಹಸ್ತ ಭುಜದ ನೇರಕ್ಕೆ ತನ್ನಿ. ಬಲಗಾಲನ್ನು ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ, ಅಂಗೈ ಮೇಲ್ಮುಖವಾಗಿರ್ಲಿ. ಪೂರಕ ಮಾಡಿ ರೇಚಕ ಬಲ ಹಸ್ತದ ಕಡೆಗೆ ತನ್ನಿ. ಪೂರಕ ಮೇಲಕ್ಕೆ ಎತ್ತಿ, ರೇಚಕ ಎಡ ಹಸ್ತದ ಕಡೆಗೆ. ಪೂರಕ ಮೇಲಕ್ಕೆತ್ತಿ, ರೇಚಕ ಬಲ. ಪೂರಕ ಮೇಲಕ್ಕೆತ್ತಿ, ರೇಚಕ ಎಡ. ಪೂರಕ ಮೇಲಕ್ಕೆತ್ತಿ, ರೇಚಕ ಬಲ. ಹಾಗೆ ಕಾಲನ್ನು ಎರಡನ್ನು ನೇರ ಮಾಡಿ ಸ್ಥಿತಿ. ಹಾಗೆ ಇರಿ ಸ್ಥಿತಿಯಲ್ಲಿ, ಕಾಲು ನೇರ ಮಾಡಿ ಇಟ್ಕೊಳ್ಳಿ. ಸೊಂಟದ ಭಾಗ ಮೇಲಕ್ಕೆ ಏಳೋದು ಬೇಡ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಕಾಲು ಮೇಲಕ್ಕೆ ಎತ್ತಿ, ರೇಚಕ ವಾಪಸ್ ತನ್ನಿ. ಈಗ ಹಾಗೆ ಅದೇ ಕಾಲನ್ನು ಮೇಲಕ್ಕೆ ಪುನಃ ಮೇಲಕ್ಕೆ ಎತ್ತಿ, ಮತ್ತೊಂದು ಸೈಡಿಗೆ ತನ್ನಿ. ಕಾಲನ್ನ ಅಪೋಸಿಟ್ ಆಗಿ ತನ್ನಿ. ಬಲಗಾಲು ಎಡ ಹಸ್ತದ ಕಡೆಗೆ, ಅಂಗೈ ಮೇಲ್ಮುಖವಾಗಿರ್ಲಿ. ಭುಜದ ಭಾಗ ಚೆನ್ನಾಗಿ ಒತ್ತಿಟ್ಟುಕೊಳ್ಳಿ. ಎರಡೂ ಭುಜದ ಭಾಗ ಒತ್ತಿಟ್ಟುಕೊಳ್ಳಿ ನೆಲಕ್ಕೆ. ಕಾಲುಗಳೆರಡನ್ನು ನೇರ ಮಾಡಿ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಕಾಲು ಮೇಲಕ್ಕೆ ಎತ್ತಿ, ರೇಚಕ ವಾಪಸ್ ತನ್ನಿ. ಈಗ ಮತ್ತೊಂದು ಕಾಲು ಹಾಗೆ ಪೂರಕ ಮೇಲಕ್ಕೆ ಎತ್ತಿ, ರೇಚಕ ನಿಮ್ಮ ಎಡ ಸೈಡಿಗೆ ತನ್ನಿ. ಪೂರಕ ಮೇಲಕ್ಕೆ, ರೇಚಕ ಬಲ ಸೈಡಿಗೆ. ಪೂರಕ ಮೇಲಕ್ಕೆ, ರೇಚಕ ಎಡ ಸೈಡಿಗೆ. ಪೂರಕ ಮೇಲಕ್ಕೆ, ರೇಚಕ ಬಲ ಸೈಡಿಗೆ. ಪೂರಕ ಮೇಲಕ್ಕೆ, ರೇಚಕ ಎಡ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈ ಆಸನದ ಹೆಸರು ಸುಪ್ತ ಪಾದಂಗುಷ್ಟಾಸನ ಅಂತ. ಈಗ ಹಾಗೆ ಕಾಲನ್ನು ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ, ಮತ್ತೊಂದು ಸೈಡಿಗೆ ತನ್ನಿ. ಮರ್ಕಟಾಸನ ಸ್ಥಿತಿ. ಭುಜದ ಭಾಗ, ಎರಡೂ ಭುಜದ ಭಾಗ ನೆಲಕ್ಕೆ ಒತ್ತಿರ್ಲಿ. ಪಾದವನ್ನು ಕೈಯಿಂದ ಹಿಡ್ಕೊಳ್ಳಿಕ್ಕೆ ಆಗ್ತದ, ಪ್ರಯತ್ನ ಪಡಿ ನೋಡುವ. ಕಾಲುಗಳೆರಡನ್ನು ಆದಷ್ಟು ನೇರ ಮಾಡಿ ಸ್ಥಿತಿ. ಅಂಗೈ ಮೇಲ್ಮುಖವಾಗಿರ್ಲಿ. ಅಂಗೈ ನಿಮ್ಮ ಕೈಯ ಅಂಗೈ ಇತ್ತು ನೋಡಿ, ನೆಲಕ್ಕೆ ತಾಕ್ಸೋದ್ ಬೇಡ, ಮೇಲ್ಮುಖವಾಗಿ ಇಟ್ಟುಕೊಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆತ್ತಿ, ರೇಚಕ ಮಾಡ್ತಾ ಕೆಳಗೆ ತನ್ನಿ. ಕಾಲು ಬಲಮೊಗ್ಗಲಿಗೆ ಹೊರಳಿ ಮೇಲಕ್ಕೆ ಬನ್ನಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ. ವಿಶ್ರಾಂತಿ, ವಿಶ್ರಾಂತಿ. ಉಸಿರಾಟದ ಕಡೆಗೇನೆ ಗಮನವಿರ್ಲಿ. ಪಾದದ ಬೆರಳುಗಳು ಒಳಮುಖವಾಗಿರ್ಲಿ. ಕಣ್ಣು ಮೃದುವಾಗಿ ಮುಚ್ಚಿರ್ಲಿ. ಸೂರ್ಯ ನಮಸ್ಕಾರ ಮಾಡುವ. ಸಮಸ್ಥಿತಿಗೆ ಬನ್ನಿ. ಪ್ರಾರ್ಥನಾ ಸ್ಥಿತಿ ಲಘು ಓಂಕಾರದೊಂದಿಗೆ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ.
ಓಂ ಶಾಂತಿ ಶಾಂತಿ ಶಾಂತಿ. ಓಂ ರಾಮ್ ಮಿತ್ರಾಯ ನಮಃ. ಪೂರಕ ಹಸ್ತ ಮೇಲಕ್ಕೆ, ರೇಚಕ ಮುಂದಕ್ಕೆ ಬಾಗಿ, ಪೂರಕ ಎಡಗಾಲು ಹಿಂದಕ್ಕೆ, ರೇಚಕ ಎರಡು ಪಾದ ಸೇರಿಸಿ, ಕುಂಭಕ, ಪೂರಕ, ರೇಚಕ, ಪೂರಕ ಎಡಗಾಲು ಮುಂದಕ್ಕೆ, ರೇಚಕ ಎರಡು ಪಾದ ಸೇರಿಸಿ, ಪೂರಕ, ಸ್ವಲ್ಪ ಕುಂಭಕ, ನಂತರ ರೇಚಕ. ಮಂತ್ರ ಓಂ ಹ್ರೀಂ ರವಯೇ ನಮಃ. ತಾಡಾಸನ, ಉತ್ತಾನಾಸನ, ಏಕಪಾದ ಪ್ರಸರಣಾಸನ, ಚದುರಂಗ ದಂಡಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಬಲಗಾಲು ಮುಂದಕ್ಕೆ, ಉತ್ತಾನಾಸನ, ತಾಡಾಸನ, ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಹ್ರೂಂ ಸೂರ್ಯಾಯ ನಮಃ. ಊರ್ಧ್ವ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಎಡಗಾಲು ಹಿಂದಕ್ಕೆ, ಊರ್ಧ್ವ ದೃಷ್ಟಿ, ಸಮದೃಷ್ಟಿ, ಅಂತರ್ದೃಷ್ಟಿ, ಊರ್ಧ್ವ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಊರ್ಧ್ವ ದೃಷ್ಟಿ, ಎಡಗಾಲು ಮುಂದಕ್ಕೆ, ನಾಸಿಕಾಗ್ರ ದೃಷ್ಟಿ, ಊರ್ಧ್ವ ದೃಷ್ಟಿ, ಅಂತರ್ದೃಷ್ಟಿ. ಮಂತ್ರ ಓಂ ಹ್ರೈಂ ಭಾನವೇ ನಮಃ. ಏಕಂ ದ್ವೇ ತ್ರೀಣಿ, ಬಲಗಾಲು ಹಿಂದಕ್ಕೆ, ಚತ್ವಾರಿ, ಪಂಚ, ಷಡ್, ಸಪ್ತ, ಅಷ್ಟ, ಬಲಗಾಲು ಮುಂದಕ್ಕೆ, ನವ, ದಶ, ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಹ್ರೌಂ ಖಗಾಯ ನಮಃ. ಪೂರಕ, ರೇಚಕ, ಎಡಗಾಲು ಹಿಂದಕ್ಕೆ, ಪೂರಕ, ರೇಚಕ, ಕುಂಭಕ, ಪೂರಕ, ರೇಚಕ, ಎಡಗಾಲು ಮುಂದಕ್ಕೆ, ಪೂರಕ, ರೇಚಕ, ಪೂರಕ, ಸ್ವಲ್ಪ ಕುಂಭಕ, ನಂತರ ರೇಚಕ. ಮಂತ್ರ ಓಂ ಹರಃ ಪೂಷ್ಣೇ ನಮಃ. ತಾಡಾಸನ, ಉತ್ತಾನಾಸನ, ಬಲಗಾಲು ಹಿಂದಕ್ಕೆ, ಏಕಪಾದ ಪ್ರಸರಣಾಸನ, ಚದುರಂಗ ದಂಡಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಬಲಗಾಲು ಮುಂದಕ್ಕೆ, ಏಕಪಾದ ಪ್ರಸರಣಾಸನ, ಉತ್ತಾನಾಸನ, ತಾಡಾಸನ, ನಮಸ್ಕಾರ ಸ್ಥಿತಿ. ನೀವು ಸುಸ್ತಾದ್ರೆ ಕೂತ್ಕೊಳ್ಳಿ, ಸಾಕು ಮಾಡಿ. ಆದ್ರೆ ಮುಂದುವರಿಸಿ, ಇಲ್ಲಾಂದ್ರೆ ಸಾಕು ಮಾಡಿ. ಫಸ್ಟಿಗೆ ಪೂರ್ತಿ 13 ಸೂರ್ಯ ನಮಸ್ಕಾರ ಮಾಡೋದು ಕಷ್ಟ ಆಗ್ತದೆ, ನೋಡಿಕೊಳ್ಳಿ. ಮಂತ್ರ ಓಂ ಹ್ರಾಂ ಹಿರಣ್ಯ ಗರ್ಭಾಯ ನಮಃ. ಊರ್ಧ್ವ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಊರ್ಧ್ವ ದೃಷ್ಟಿ, ಎಡಗಾಲು ಹಿಂದಕ್ಕೆ, ಸಮದೃಷ್ಟಿ, ಅಂತರ್ದೃಷ್ಟಿ, ಊರ್ಧ್ವ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಊರ್ಧ್ವ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಊರ್ಧ್ವ ದೃಷ್ಟಿ, ಅಂತರ್ದೃಷ್ಟಿ. ಮಂತ್ರ ಓಂ ಹ್ರೀಂ ಮರೀಚಯೇ ನಮಃ. ಏಕಂ ದ್ವೇ, ಬಲಗಾಲು ಹಿಂದಕ್ಕೆ, ತ್ರೀಣಿ, ಚತ್ವಾರಿ, ಪಂಚ, ಷಡು, ಸಪ್ತ, ಬಲಗಾಲು ಮುಂದಕ್ಕೆ, ಅಷ್ಟ, ನವ, ದಶ, ನಮಸ್ಕಾರ ಸ್ಥಿತಿ.
ಮಂತ್ರ ಓಂ ಹ್ರೂಂ ಆದಿತ್ಯಾಯ ನಮಃ. ಪೂರಕ ರೇಚಕ, ಎಡಗಾಲು ಹಿಂದಕ್ಕೆ, ಪೂರಕ ರೇಚಕ. ಕುಂಭಕ, ಪೂರಕ ರೇಚಕ. ಬಲಗಾಲು ಮುಂದಕ್ಕೆ, ಪೂರಕ ರೇಚಕ, ಪೂರಕ, ಸ್ವಲ್ಪ ಕುಂಭಕ, ನಂತರ ರೇಚಕ. ಮಂತ್ರ ಓಂ ಹ್ರೈಂ ಸವಿತ್ರೇ ನಮಃ. ತಾಡಾಸನ, ಉತ್ತಾನಾಸನ, ಏಕಪಾದ ಪ್ರಸರಣಾಸನ, ಎಡಗಾಲು ಹಿಂದಕ್ಕೆ, ಚದುರಂಗ ದಂಡಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಎಡಗಾಲು ಮುಂದಕ್ಕೆ, ಉತ್ತಾನಾಸನ, ತಾಡಾಸನ, ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಹ್ರೌಂ ಅರ್ಕಾಯ ನಮಃ. ಊರ್ಧ್ವ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಊರ್ಧ್ವ ದೃಷ್ಟಿ, ಎಡಗಾಲು ಹಿಂದಕ್ಕೆ, ಸಮದೃಷ್ಟಿ, ಅಂತರ್ದೃಷ್ಟಿ, ಊರ್ಧ್ವ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಊರ್ಧ್ವ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಊರ್ಧ್ವ ದೃಷ್ಟಿ, ಅಂತರ್ದೃಷ್ಟಿ. ಮಂತ್ರ ಓಂ ಹರಃ ಭಾಸ್ಕರಾಯ ನಮಃ. ಏಕಂ ದ್ವೇ, ಬಲಗಾಲು ಹಿಂದಕ್ಕೆ, ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ, ಬಲಗಾಲು ಮುಂದಕ್ಕೆ, ನವ ದಶ, ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. ತಾಡಾಸನ, ಹಸ್ತ ಮೇಲಕ್ಕೆ, ದೃಷ್ಟಿ ಮೇಲಕ್ಕೆ, ಹಸ್ತವನ್ನು ನೋಡಿ, ಪಾದ ಸೇರಿಸಿ, ಹೊಟ್ಟೆ ಭಾಗ ಚೆನ್ನಾಗಿ ಒಳಕ್ಕೆ ಎಳಿರಿ, ದೀರ್ಘ ಪೂರಕ ರೇಚಕ ಮಾಡಿ. ಉತ್ತಾನಾಸನ, ಹಾಗೆ ಮುಂದಕ್ಕೆ ಬಾಗಿ, ಎಡಗಾಲು ಹಿಂದಕ್ಕೆ, ಏಕಪಾದ ಪ್ರಸರಣಾಸನ, ದೃಷ್ಟಿ ಮೇಲಕ್ಕೆ, ಚದುರಂಗ ದಂಡಾಸನ, ಎರಡು ಪಾದ ಸೇರಿಸಿ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ತಾನಾಸನ, ತಾಡಾಸನ, ನಮಸ್ಕಾರ ಸ್ಥಿತಿ. ಫಲಶ್ರುತಿ ಮಂತ್ರ ಹೇಳುವ. ಆದಿತ್ಯಸ್ಯ ನಮಸ್ಕಾರ ಹೇ ಕುರುವಂತಿ ದಿನೇ ದಿನೇ ಆಯುಷ್ ಪ್ರಜ್ಞಾ ಬಲಂ ವೀರ್ಯಂ ತೇಜಸ್ತೇಷಾಂಚ ಜಾಯತೆ ಅಕಾಲ ಮೃತ್ಯು ಹರಣಂ ಸರ್ವ ವ್ಯಾಧಿ ವಿನಾಶನಂ ಸೂರ್ಯಪಾದೋದಕಂ ತೀರ್ಥಂ ಜಠರೇ ಧಾರಯಾಮ್ಯಹಂ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ ನಮಃ. ಸೈಡ್ ಬೆಂಡಿಂಗ್ ಮಾಡುವ. ಹಸ್ತ ಮೇಲಕ್ಕೆ ಎಳಿರಿ, ಪೂರಕ ಮಾಡಿ, ರೇಚಕ ಬಲ ಸೈಡಿಗೆ ಬಾಗಿ, ಪೂರಕ ಮೇಲಕ್ಕೆ, ರೇಚಕ ಎಡ, ಪೂರಕ ರೇಚಕ ಬಲ, ಪೂರಕ ರೇಚಕ ಎಡ, ಪೂರಕ ಬಲ, ಪೂರಕ ಎಡ, ಪೂರಕ, ಪೂರಕ ಮಾಡಿ, ರೇಚಕ ಹಿಂದಕ್ಕೆ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ. ವಾಪಸ್ ತನ್ನಿ ಹಸ್ತ, ಕಣ್ಣನ್ನು ಮುಚ್ಚಿ, ಸೂರ್ಯ ನಮಸ್ಕಾರದಿಂದ ನಮ್ಮ ದೇಹದಲ್ಲಾದಂತ ಪರಿಣಾಮವನ್ನು ಗಮನಿಸಿ, ದೀರ್ಘ ಉಸಿರಾಡಿ.
ಹಸ್ತವನ್ನುಜ್ಜಿ ಕಣ್ಣಿಗೆ ಶಾಖವನ್ನು ಕೊಡಿ. ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಶವಾಸನ ಮಾಡುವ. ಪಾದದ ಬೆರಳಿನಿಂದ ನೆತ್ತಿಯವರೆಗೆ ದೇಹದ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿಯನ್ನ ಹೇಳಿ. ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಬೇಡ. ಉಸಿರಾಟವನ್ನೇ ಗಮನಿಸಿ. ದೇಹದ ಭಾಗ ಮ್ಯಾಟಿನ ಒಳಗಡೆನೆ ಇರ್ಲಿ. ಅಂಗೈ ಮೇಲ್ಮುಖವಾಗಿರ್ಲಿ. ಕಣ್ಣುಗಳು ಮೃದುವಾಗಿ ಮುಚ್ಚಿರ್ಲಿ. ಇಷ್ಟರವರೆಗೆ ಯೋಗ ಮಾಡಲು ಸಹಕರಿಸಿದ ದೇಹದ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ ವಿಶ್ರಾಂತಿ ವಿಶ್ರಾಂತಿ. ಎರಡು ಪಾದಗಳಿಗೆ, ಪಾದದ ಬೆರಳುಗಳಿಗೆ, ಪಾಶ್ನಿ ಸಂಧಿಗೆ ವಿಶ್ರಾಂತಿ. ಎರಡು ಕಾಲುಗಳ ಮೀನಖಂಡ, ಕಾಲು ಮಂಡಿ, ತೊಡೆಯ ಸ್ನಾಯುಗಳಿಗೆ ವಿಶ್ರಾಂತಿ. ಸೊಂಟದ ಭಾಗಕ್ಕೆ ವಿಶ್ರಾಂತಿ. ಹೊಟ್ಟೆ ಒಳಗಿರುವ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ. ಎದೆಯ ಭಾಗಕ್ಕೆ ವಿಶ್ರಾಂತಿ. ಕುತ್ತಿಗೆಯ ಭಾಗಕ್ಕೆ ವಿಶ್ರಾಂತಿ. ಎರಡು ಹಸ್ತಗಳಿಗೆ, ಹಸ್ತದ ಬೆರಳುಗಳಿಗೆ, ಮಣಿಕಟ್ಟಿಗೆ ವಿಶ್ರಾಂತಿ. ಎರಡು ಕೈಯ ಗಂಟುಗಳು, ತೋಳುಗಳು, ಎರಡೂ ಭುಜಗಳಿಗೂ ವಿಶ್ರಾಂತಿ. ಮುಖದ ಮೇಲಿರುವ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ 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 ವಿಶ್ರಾಂತಿ. ಪಾದಕ್ಕೆ ಚಾಲನೆ, ಹಸ್ತಕ್ಕೆ ಚಾಲನೆ, ಶಿರಕ್ಕೆ ಚಾಲನೆ. ಪಾದ ಸೇರಿಸಿ ಎಡಗಾಲನ್ನು ಮಡಚಿ, ಎಡ ಹಸ್ತ ಹೊಟ್ಟೆಯ ಮೇಲೆ, ಬಲಹಸ್ತ ನೆತ್ತಿಯ ನೇರ ಹಿಂದಕ್ಕೆ, ಬಲಮೊಗ್ಗಲಿಗೆ ಹೊರಳಿ ವಿಶ್ರಾಂತಿ. ಎರಡು ಹಸ್ತದ ಸಹಾಯದಿಂದ ಮೇಲಕ್ಕೆ ಬನ್ನಿ. ವಜ್ರಾಸನದಲ್ಲಿ ಕುತ್ಕೊಳ್ಳಿ. ಪ್ರಾರ್ಥನೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಹಸ್ತ ಉಜ್ಜಿ ಶಾಖ ಕೊಡಿಕೊಂಡು ಪ್ರಾಣದೇವತೆಯ ಶ್ಲೋಕ ಹೇಳುವ. ಓಂ ಪ್ರಾಣಸೇದಂ ವಶೇ ಸರ್ವಂ ತ್ರಿದಿವಿಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ
ಶ್ರೇಯಶ್ಚ ಪ್ರಜ್ಞಾಶ್ಚ ವಿದೇಹಿನ ಇತಿ. ಓಂ ಶಾಂತಿ ಶಾಂತಿ ಶಾಂತಿ. ಹಸ್ತ ಹಿಂದಕ್ಕೆ ಕಟ್ಟಿ, ತಲೆ ಎತ್ತಿ ಪೂರಕ ಮಾಡಿ, ರೇಚಕ ಮುಂದಕ್ಕೆ ಬಾಗಿ, ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ಒಂದು ಬಾರಿ ದೀರ್ಘ ಪೂರಕ ಮಾಡಿ, ರೇಚಕ ಮಾಡಿ, ಪೂರಕ, ರೇಚಕ, ಚಂದ್ರಾನುಲೋಮ ವಿಲೋಮ ಕಪಾಲಭಾತಿ ಮಾಡಿ, ಚಿನ್ಮುದ್ರೆ ನಾಸಿಕ ಮುದ್ರೆ ಇಟ್ಕೊಳ್ಳಿ. ಎಡ ಮುಗಿನಲ್ಲೇ ಪೂರಕ ಮಾಡಿ, ಎಡ ಮುಗಲಿ ಸ್ಟೆಪ್ ಬೈ ಸ್ಟೆಪ್ ಉಸಿರನ್ನು ಹೊರಗೆ ಹಾಕ್ತಾರೆ. ಸ್ವಸ್ಥ. ಸೂರ್ಯಾನುಲೋಮ ವಿಲೋಮ ಕಪಾಲಭಾತಿ ಮಾಡಿ, ಎಡ ಮುಗಲಿ ಎಷ್ಟು ಬಾರಿ ಮಾಡಿದ್ರಿ ಅಷ್ಟೇ ಬಾರಿ ಬಲ ಮುಗಿನಲ್ಲಿ ಮಾಡಿಕೊಳ್ಳಿ. ಪೂರಕ ಮಾಡಿ, ಹಾಗೆ ಸ್ಟೆಪ್ ಬೈ ಸ್ಟೆಪ್ ಉಸಿರು ಹೊರಗೆ ಹಾಕಿ. ಪ್ರಮಾಣ ಒಂದೇ ರೀತಿಯಾಗಿ ಇರಲಿ. ಸ್ವಸ್ಥ. ಚಂದ್ರಭೇದನ ಕಪಾಲಭಾತಿ ಮಾಡಿ 30 ಬಾರಿ ಮಾಡಿ. ಎಡಮುಗಲಿ 1 ಬಾರಿ ಪೂರಕ, ನಂತರ ಎಡಮುಗನ್ ಮುಚ್ಚಿ ಬಲ ಮುಗಿನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಉಸಿರು ಹೊರಗೆ ಹಾಕ್ತಾನೆ ಇರಿ. ಸಹಜವಾಗಿ ಉಸಿರು ಒಳಗೆ ಹೋಗ್ಲಿ, ಒತ್ತಾಯದಲ್ಲಿ ಉಸಿರು ಹೊರಗೆ ಬರ್ಲಿ. 30 ಬಾರಿ ಮಾಡಿ. ಸ್ವಸ್ಥ. ಸೂರ್ಯ ಭೇದನ ಕಪಾಲಭಾತಿ ಮಾಡಿಕೊಳ್ಳಿ. ಬಲ ಮುಗಲಿ ಉಸಿರು ತಕೊಳ್ಳಿ, ಹಾಗೆ ಎಡ ಮುಗಲಿ ಸ್ಟೆಪ್ ಬೈ ಸ್ಟೆಪ್ 30 ಬಾರಿ ಉಸಿರನ್ನು ಹೊರಗೆ ಹಾಕಿ. ನೀವು ನಾನು ಹಿಡಿದನ್ನೇ ಮಾಡಿ. ಎಡ ಮುಗಲಾದ್ರೆ ನೆಕ್ಸ್ಟ್ ಬಲ ಮುಗಲಿ ಉಸಿರು ತಕೊಳ್ಳಿ, ಉಸಿರು ಹೊರಗೆ ಹಾಕಿಕೊಂಡು ಮಾಡ್ತಾನೆ. ಸ್ವಸ್ಥ. ಎಡ ಹಸ್ತದ ಮೇಲೆ ಬಲ ಹಸ್ತ ಕಪಾಲಭಾತಿ ಮಾಡಿ. ಸ್ವಸ್ಥ. ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿ 6 ಬಾರಿ ಮಾಡಿಕೊಳ್ಳಿ. ನೀವು ಎಡ ಮುಗಲಿ ಉಸಿರು ತಕೊಳ್ಳಿ, ಬಲ ಮುಗಲಿ ಉಸಿರು ಹೊರಗೆ ಹಾಕಿ. ಎಡ ಮುಗಲಿ ತಕೊಳ್ಳಿ, ಬಲ ಮುಗಲಿ ಹೊರಗೆ ಹಾಕಿ 12 ಬಾರಿ ಮಾಡಿ. ನೆಕ್ಸ್ಟ್ ಅದಾದ ನಂತರ ಬಲ ಮುಗಲಿ ತಕೊಳ್ಳಿ, ಎಡ ಮುಗಲಿ ಹೊರಗೆ ಹಾಕಿ 12 ಬಾರಿ ಮಾಡಿ. ಚಿನ್ಮುದ್ರೆ ಇಟ್ಕೊಳ್ಳಿ, ಎಡ ಹಸ್ತ ಬೆನ್ನು ನೇರ ಇರಲಿ. ಸೂರ್ಯಾನುಲೋಮ ವಿಲೋಮ ಮಾಡಿ ಎಡ ಮೂಗಲಿ ಮಾಡಿದಷ್ಟೇ ಬಲ ಮುಗಿನಲ್ಲಿಯೂ ಹಾಗೆ ಉಸಿರಾಟ ಕ್ರಿಯೆ ಇರಲಿ.
ಸ್ವಸ್ಥ. ಚಂದ್ರಭೇದನ ಮಾಡಿ 5 ಬಾರಿ ಮಾಡಿ. ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿ. ಎಡ ಮೂಗಲಿ ಉಸಿರು ತಕೊಳ್ಳಿ, ಬಲ ಮೂಗಲಿ ಉಸಿರು ಹೊರಗೆ ಹಾಕಿ, ಬಲ ಮೂಗಲಿ ತಕೊಳ್ಳಿ, ಎಡ ಮೂಗಲಿ ಹೊರಗೆ ಹಾಕಿ ಮಾಡ್ತಾನೆ ಇರಿ. ಎಡ ಮೂಗಲಿ ಪ್ರಾರಂಭ ಮಾಡ್ಬೇಕು, ನೀವು ಕೂಡ ಮಾಡಿ. ಎಡ ಮೂಗಲಿ ಪ್ರಾರಂಭ ಮಾಡ್ಬೇಕು, ನಿಲ್ಲಿಸುವಾಗ ಎಡ ಮೂಗಲಿ ಉಸಿರನ್ನು ಹೊರಗೆ ಹಾಕಿ ನಿಲ್ಲಿಸಿಕೊಳ್ಬೇಕು. ದೀರ್ಘವಾಗಿ ಉಸಿರು ತಕೊಳ್ಳಿ, ದೀರ್ಘವಾಗಿ ಉಸಿರನ್ನು ಹೊರಗೆ ಹಾಕಿ. ನಿಲ್ಲಿಸುವಾಗ ಎಡ ಮೂಗಿನಲ್ಲೇ ಉಸಿರನ್ನು ಹೊರಗೆ ಹಾಕಿ ನಿಲ್ಲಿಸಿ. ಭ್ರಾಮರಿ ಪ್ರಾಣಾಯಾಮ ಮಾಡುವ. ಷಣ್ಮುಖಿ ಮುದ್ರೆ ಇಟ್ಕೊಳ್ಳಿ. ಹೆಬ್ಬೆರಳಿನಿಂದ ಕಿವಿಯನ್ನು ಮುಚ್ಚಿಟ್ಕೊಳ್ಳಿ. ತೋರ್ಬೆರಳು ಹುಬ್ಬಿನ ಮೇಲಕ್ಕೆ, ಕಣ್ಣಿನ ಕೆಳಗೆ ನಡುಬೆರಳು, ಹಾಗೆ ತುಟಿಯ ಹತ್ರಕ್ಕೆ, ಗಲ್ಲದ ಹತ್ರಕ್ಕೆ ಕಿರುಬೆರಳು ಇರಲಿ. ಕೈಯ ಗಂಟು ನೇರವಾಗಿರ್ಲಿ, ಬೆನ್ನು ನೇರವಾಗಿ ಇಟ್ಕೊಳ್ಳಿ. ಮಕಾರ ಹೇಳಿ. ಸಹಜ ಪ್ರಾಣಾಯಾಮ. ಎಡ ಹಸ್ತದ ಮೇಲೆ ಬಲ ಹಸ್ತ ಇಟ್ಟುಕೊಳ್ಳಿ. ಮನಸ್ಸನ್ನು ಒಂದೇ ಕಡೆಗೆ ಕೇಂದ್ರೀಕರಿಸಿ. ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಬೇಡ. ದೃಷ್ಟಿಯನ್ನು ಹುಬ್ಬುಗಳ ಮಧ್ಯೆ, ಇಲ್ಲಾಂದ್ರೆ ಹಣೆಯ ಮಧ್ಯಕ್ಕೆ ಇಟ್ಟುಕೊಳ್ಳಿ. ಸಹಸ್ರಾರ ಚಕ್ರದ ಕಡೆಗೆ ಗಮನ ಇರಲಿ.
ಹಸ್ತವನ್ನುಜ್ಜಿ ಕಣ್ಣಿಗೆ ಶಾಖ ಕೊಡಿ. ಶಾಂತಿ ಮಂತ್ರ ಹೇಳುವ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ ತತ್ಸತ್. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮಕೃಷ್ಣಾರ್ಪಣಮಸ್ತು. ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ರಾಷ್ಟ್ರ ದೇವೋ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಹರಿ ಓಂ.